ಅಯೋಧ್ಯೆಯಲ್ಲಿ ನಾಳೆ ಭವ್ಯ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಅಯೋಧ್ಯೆಗೆ ಹೊರಟಿದ್ದಾರೆ. ಕೇವಲ ಮಾಜಿ ಪ್ರಧಾನಿ ದೇವೇಗೌಡರು ಮಾತ್ರ ಅಲ್ಲ, ಅವರ ಕುಟುಂಬವೂ ಕೂಡ ಅಯೋಧ್ಯೆಗೆ ಪ್ರಯಾಣವನ್ನ ಬೆಳೆಸಿದೆ. ಕುಟುಂಬ ಸಮೇತರಾಗಿ ದೇವೇಗೌಡರು ಅಯೋಧ್ಯೆಗೆ ಹೊರಟಿದ್ದಾರೆ. HDD, ಚೆನ್ನಮ್ಮ, HDK ಹಾಗೂ ನಿಖಿಲ್ ಅಯೋಧ್ಯೆಗೆ ಪ್ರಯಾಣ ಬೆಳೆಸಿದ್ದಾರೆ. ಅಯೋಧ್ಯೆ ಪ್ರವಾಸಕ್ಕೂ ಮುನ್ನ ಪ್ರಧಾನಿ ಮೋದಿ ಅವರನ್ನ ಹೊಗಳಿದ್ದಾರೆ ದೇವೇಗೌಡರು. ಮಂದಿರ ಉದ್ಘಾಟನೆ ಒಂದು ಐತಿಹಾಸಿಕ ಕಾರ್ಯಕ್ರಮ. ಮೋದಿ ಈ ಕಾರ್ಯಕ್ರಮ ಮಾಡ್ತಾ ಇರೋದು ಪೂರ್ವ ಜನ್ಮದ ಪುಣ್ಯ ಅಂತ ಹೇಳಿದ್ದಾರೆ ದೇವೇಗೌಡರು. ಹಿಂದಿನ ಜನ್ಮದಲ್ಲಿ ದೊಡ್ಡ ದೈವ ಭಕ್ತರಾಗಿ ಜನ್ಮ ತಾಳಿದ್ರು ಅಂತ ಅನ್ಸುತ್ತೆ. 11 ದಿನ ವ್ರತ ಮಾಡುತ್ತಾ ಪುಣ್ಯ ಕ್ಷೇತ್ರಗಳಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ರಾಮ ಮಂದಿರ ಉದ್ಘಾಟನೆ ವಿಶ್ವದಲ್ಲಿ ಒಂದು ದಾಖಲೆ. ಮೋದಿ ಸಾರಥ್ಯದಲ್ಲಿ ಮಂದಿರ ಉದ್ಘಾಟನೆ ಆಗ್ತಾ ಇರೋದು ಬಹಳ ಖುಷಿ ತಂದಿದೆ ಅಂತ ಮೋದಿ ಅವರನ್ನ ಹಾಡಿ ಹೊಗಳಿದ್ದಾರೆ. ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಿ, ಮಾಜಿ ಪ್ರಧಾನಿ HD ದೇವೇಗೌಡರು ಕುಟುಂಬ ಸಮೇತರಾಗಿ ಅಯೋಧ್ಯೆಗೆ ಪ್ರಯಾಣ ಬೆಳೆಸಿದ್ದಾರೆ. ಫ್ಲೈಟ್ನಲ್ಲಿ ಕೂತಿರುವಂತಹ ದೃಶ್ಯ ಇದು. ದೇವೇಗೌಡರ ಜೊತೆ ಪುತ್ರ HD ಕುಮಾರಸ್ವಾಮಿ ಇದ್ದಾರೆ, ದೇವೇಗೌಡರ ಪತ್ನಿ ಇದ್ದಾರೆ ಚೆನ್ನಮ್ಮ, ಹಾಗೂ ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ. ಕುಟುಂಬ ಸಮೇತರಾಗಿ ಅಯೋಧ್ಯೆಗೆ ಪ್ರಯಾಣ ಬೆಳೆಸಿದ್ದಾರೆ ದೇವೇಗೌಡರು. ಪ್ರಧಾನಮಂತ್ರಿ ಆದ ವಾಜಪೇಯಿ ಅವರು 6 ವರ್ಷ ಕೆಲಸ ಮಾಡಿದ್ದಾರೆ. ಒಂದು ಕಲ್ಲನ್ನು ರಿಸೀವ್ ಮಾಡೋದಕ್ಕೆ ತುಂಬ ಕಷ್ಟ ಆಯಿತು ಅವರಿಗೆ. ಮೊದಲನೇ ಬಾರಿಗೆ ಇದು ಗುಜರಾತಲ್ಲಿ ಕೆತ್ತಿದ ಕಲ್ಲು ಅಲ್ಲಿ ಫಸ್ಟ್ ರಿಸೀವ್ ಮಾಡೋದಕ್ಕೆ ಸಂಗಾನಿಯವರಿದ್ದರು, ಕಷ್ಟ ಆಯಿತು. ಅದು ಮೋದಿಯವರ ಪೂರ್ವಜನದ ಪುಣ್ಯ ಇರ್ಬೋದು. ಅವರೇನು ಹಿಂದೆ ಶಿವನೂ ಪ್ರಾರ್ಥನೆ ಮಾಡಿರ್ಬೋದು, ವಿಷ್ಣುನೂ ಪ್ರಾರ್ಥನೆ ಮಾಡಿರ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.